8ನೇ ದಿನವೂ ಏಮ್ಸ್ ಆಸ್ಪತ್ರೆ ಸರ್ವರ್ ಡೌನ್ ಆಗಿದೆ. ಡಿಆರ್ಡಿಒ ಸಹಾಯದಿಂದ ಡೇಟಾ ರೀಸ್ಟೋರ್ ಮಾಡಲಾಗಿದೆ. ಮತ್ತೆ ಡೇಟಾ ಕಳವು ಆಗದಂತೆ ಸುರಕ್ಷಿತ ಕ್ರಮವನ್ನ ಕೈಗೊಳ್ಳಲಾಗಿದೆಯಂತೆ. ಈ ಬಗ್ಗೆ ಏಮ್ಸ್ ಆಸ್ಪತ್ರೆಯೇ ಸ್ವತಃ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಬೃಹತ್ ಪ್ರಮಾಣದಲ್ಲಿ ಡೇಟಾ ರೀಸ್ಟೋರ್ ಆದ ಹಿನ್ನೆಲೆಯಲ್ಲಿ ಸರ್ವರ್ ಡೌನ್ ಆಗಿದೆ. ಡೇಟಾ ಪರಿಶೀಲನೆ ವೇಳೆ ವಿದೇಶದ ವಿಳಾಸ ಪತ್ತೆಯಾಗಿದೆ. ಏಮ್ಸ್ ರೋಗಿಗಳ ಡೇಟಾ ಹ್ಯಾಕ್ ಮಾಡಿರುವ ಶಂಕೆ ವ್ಯಕ್ತ ಆಗಿದೆ. ಸದ್ಯ ಸೈಬರ್ ತಜ್ಞರು ಆಸ್ಪತ್ರೆ ಡೇಟಾವನ್ನ ಸುರಕ್ಷಿತಗೊಳಿಸ್ತಾ ಇದ್ದಾರೆ. ಡೇಟಾ ರೀಸ್ಟೋರ್ಗೆ 200 ಕೋಟಿ ರೂಪಾಯಿ ಬೇಡಿಕೆಯನ್ನು ಇಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಕ್ರಿಪ್ಟೋ ಕರೆನ್ಸಿಯಲ್ಲಿ 200 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂತಹ ಶಂಕೆ ಕೂಡ ಇದೆ. ಏಮ್ಸ್ ಸರ್ವರ್ ಅಟ್ಯಾಕ್ ಬಗ್ಗೆ ತನಿಖೆ ಚುರುಕಾಗಿದ್ದು ಸೈಬರ್ ಅಧಿಕಾರಿಗಳ ಜೊತೆ ಎನ್ಐಎ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಸದ್ಯ ಆಸ್ಪತ್ರೆ ಸೇವೆಯನ್ನ ಮ್ಯಾನುವಲ್ನಲ್ಲಿ ಮಾಡಲಾಗ್ತಾ ಇದೆ. ಡೇಟಾ ಈಗ ಸದ್ಯ ರೀಸ್ಟೋರ್ ಆಗ್ತಾ ಇದ್ದು ಸದ್ಯಕ್ಕಂತೂ ಸರ್ವರ್ ಡೌನ್ ಅಂತ ತೋರಿಸ್ತಾ ಇದೆ. ಸತತ 8 ದಿನಗಳಿಂದ ಹ್ಯಾಕರ್ಗಳಿಂದ ದಾಳಿ ನಡೀತಾ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏಮ್ಸ್ ಆಸ್ಪತ್ರೆ ಸರ್ವರ್ ಅನ್ನ ಹ್ಯಾಕ್ ಮಾಡಿದ್ರು. ಏಮ್ಸ್ ರೋಗಿಗಳ ಡೇಟಾಗೆ ಹ್ಯಾಕರ್ಗಳು ಕನ್ನ ಹಾಕಿದ್ದು ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ 200 ಕೋಟಿಗೆ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಡಿಆರ್ಡಿಒ ಸಹಾಯದಿಂದ ಈಗ ಸದ್ಯ ಡೇಟಾ ರಿಸ್ಟೋರ್ ಮಾಡಲಾಗಿದೆ. ಆಸ್ಪತ್ರೆ ಡೇಟಾ ರಿಸ್ಟೋರ್ ಮಾಡಿದ್ರು ಕೂಡ ಸರ್ವರ್ ಡೌನ್ ಅಂತ ಬರ್ತಾ ಇದೆ. ಮತ್ತೆ ಡೇಟಾ ಕಳವು ಆಗದಂತೆ ಸುರಕ್ಷಿತ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸತತ 8 ದಿನಗಳಿಂದಲೂ ಕೂಡ ಹ್ಯಾಕರ್ಗಳಿಂದ ದಾಳಿಯಾಗಿದ್ದು ಸದ್ಯ ಡೇಟಾವನ್ನ ರೀಸ್ಟೋರ್ ಮಾಡಲಾಗಿದೆ. ಆದ್ರೆ ಇಲ್ಲಿ ಹ್ಯಾಕ್ ಮಾಡಿ 200 ಕೋಟಿಗೆ ಬೇಡಿಕೆ ಇಟ್ಟಿದ್ರು ಅನ್ನುವಂತಹ ಅನುಮಾನಗಳು, ಆ ರೀತಿಯಾದಂತಹ ಒಂದು ವಿಚಾರಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಹಾಗಾಗಿ ಈ ಹ್ಯಾಕರ್ಗಳಿಂದ ಪ್ರಮುಖವಾಗಿ ಏನ್ ಬೇಡಿಕೆ ಬಂದಿತ್ತು? ಸದ್ಯ ಈಗ ಡೇಟಾವನ್ನ ರೀಸ್ಟೋರ್ ಮಾಡಲಾಗಿದೆ. ಸದ್ಯ ರೀಸ್ಟೋರ್ ಮಾಡಿರುವಂತಹ ಡೇಟಾವಾದ್ರೂ ಈಗ ಸುರಕ್ಷಿತವಾಗಿರುತ್ತಾ? ಇನ್ ಮುಂದೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಸೌಮ್ಯ, ಟೆಕ್ನಾಲಜಿ ಅಂದ್ರೆ ಡಬಲ್ ಎಡ್ ಸ್ವಾರ್ಡ್ ಅಂತ ಕರೀತಾರೆ, ಇದ್ದಂಗೆ ಅಂತ ಹೇಳ್ತಾರೆ. ಅಂದ್ರೆ ಇದು ಎರಡು ಅಲಗಿನ ಕತ್ತಿ ಇದ್ದಾಗೆ. ಅದನ್ನ ಸರಿಯಾಗಿ ಬಳಸದೇ ಇರುವಂತ ಸಂದರ್ಭದಲ್ಲಿ ಅದು ತೊಂದರೆಗೂ ಈಡು ಮಾಡುತ್ತೆ, ಸರಿಯಾಗಿ ಬಳಸಿದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಕೂಡ ಉಂಟು ಮಾಡುತ್ತೆ. ಇನ್ನ ಈ ಒಂದು ಏಮ್ಸ್ ಏನಿದೆ, ಇವತ್ತು ಆಲ್ ಇಂಡಿಯಾ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಚೈನ್ ಏನಿದೆ, ಇದರ ಒಂದು ಸರ್ವರ್ ಅನ್ನ 8 ದಿನಗಳ ಹಿಂದೆ ಹ್ಯಾಕ್ ಮಾಡಲಾಗಿರುತ್ತೆ. ಈ ಹ್ಯಾಕ್ ಆಗಿರತಕ್ಕಂಥದ್ದು ಇಂದಿಗೂ ಕೂಡ ಸಂಪೂರ್ಣವಾಗಿ ರಿಸ್ಟೋರ್ ಆಗಿಲ್ಲ. ಆ ಹ್ಯಾಕ್ ಆಗಿರೋ ಕಾರಣದಿಂದಾಗಿ ಸರ್ವರ್ ಸಂಪೂರ್ಣ ಡೌನ್ ಆಗಿದೆ. ಸುಮಾರು 3 ರಿಂದ 4 ಕೋಟಿ ಪೇಷಂಟ್ ಗಳ ಡಾಟಾ ಬೇಸ್ ಇದರಿಂದ ಎಫೆಕ್ಟ್ ಆಗಿದೆ. ಹೀಗಾಗಿ ಅವರ ಡೀಟೇಲ್ಸ್ ಗಳು ಸಿಗೋದು ಕೂಡ ಕಷ್ಟ ಆಗ್ತಿರ್ತಕ್ಕಂಥದ್ದು. ಉದಾಹರಣೆಗೆ ನೋಡೋದಾದ್ರೆ 2018 ಅಥವಾ 20ರಲ್ಲಿ ಯಾವುದೋ ಒಬ್ಬ ಪೇಷಂಟ್ ಅಲ್ಲಿ ಬಂದಿರ್ತಾರೆ, ಅಡ್ಮಿಟ್ ಆಗಿರ್ತಾರೆ. ಅವರ ಕೇಸ್ ಹಿಸ್ಟ್ರಿಯನ್ನ ಈಗ ನೋಡ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸರ್ವರ್ ಓಪನ್ ಆಗ್ತಾ ಇಲ್ಲ, ಸರಿಯಾಗಿ ಅದು ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಬಹುತೇಕವಾಗಿ ಪೇಪರ್ ವರ್ಕ್ ಗಳು ಕಡಿಮೆ ಆಗಿರೋದ್ರಿಂದಾಗಿ ಈ ಒಂದು ಕಂಪ್ಯೂಟರ್ ಸರ್ವರ್ ಗಳಲ್ಲಿ ಅವುಗಳನ್ನೆಲ್ಲ ಸ್ಟೋರ್ ಮಾಡಲಾಗುತ್ತೆ. ಸರ್ವರ್ ಅಂದ್ರೆ ಏನಂದ್ರೆ ಒಂದು ಕಂಪ್ಯೂಟರ್ ಗಳ ಒಂದು ಸಮೂಹವನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಸಾಧನ. ಅದರಲ್ಲಿ ಸಾಕಷ್ಟು ಈ ಮಾಹಿತಿಗಳನ್ನ ಕೂಡ ಸ್ಟೋರ್ ಮಾಡಿ ಇಡಬಹುದು. ಈಗ ನಾವು ನೋಡ್ತೀವಿ, ನಮ್ಮ ಮೊಬೈಲ್ ಗಳಲ್ಲಿ ಚಿಪ್ ಇರುತ್ತೆ, ಅಥವಾ ನಾವು ಅದನ್ನ ಅದು ಹೇಗಿರುತ್ತೋ ಅದೇ ರೀತಿಯಾಗಿ ಈ ಒಂದು ದೊಡ್ಡ ದೊಡ್ಡ ಕಂಪ್ಯೂಟರ್ ಗಳಲ್ಲಿ ಎಲ್ಲ ಒಂದು ಸರಣಿಯಲ್ಲಿ ಒಂದು ಸರ್ವರ್ ಗಳನ್ನ ಕೂಡ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳಲಾಗಿರುತ್ತೆ. ಹೀಗಾಗಿ ಆ ಸರ್ವರ್ ಅನ್ನೇ ಹ್ಯಾಕ್ ಮಾಡಿರ್ತಕ್ಕಂಥ ಹ್ಯಾಕರ್ಸ್ ಗಳು ಇನ್ನೂ ಕೂಡ ಆಟವನ್ನ ಆಡ್ತಾ ಇದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಅದನ್ನು ಸಂಪೂರ್ಣ ರಿಸ್ಟೋರ್ ಮಾಡೋದಕ್ಕೆ 200 ಕೋಟಿ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನ ಈ 200 ಕೋಟಿ ರೂಪಾಯಿನ ಹೇಗೆ ಪಡ್ಕೊಳ್ತಾರೆ ಅಂತ ನೋಡೋದಾದ್ರೆ, ಅವರಿಗೆ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ನಮಗೆ ಅದನ್ನ ನೀಡಿ ಅಂತ ಕೂಡ ಡಿಮಾಂಡ್ ಅನ್ನ ಮಾಡಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದಾವೆ. ಹೀಗಾಗಿ ಸಹಜವಾಗಿ ಇದೇನಾದ್ರೂ ಇದರ ಹಿಂದೆ ಟೆರರಿಸಂ ಆಕ್ಟ್ ಇದೆಯಾ ಅಥವಾ ಇದು ಭಯೋತ್ಪಾದಕ್ಕೆ ಸಂಬಂಧಪಟ್ಟಂತ ಸಂಗತಿ ಏನಾದ್ರೂ ಆಗಿದೆಯಾ ಅಂತ ಕೂಡ. ಯಾಕಂದ್ರೆ ಇವತ್ತು ನಾವು ಸೈಬರ್ ವಾರ್ಫೇರ್ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡ್ತೀವಿ, ಆ ಬಗ್ಗೆ ಈ ಶಬ್ದವನ್ನ ಕೂಡ ಪದೇ ಪದೇ ಕೇಳ್ತಾ ಇರ್ತೀವಿ ಸೌಮ್ಯ. ಏನಂದ್ರೆ ಸೈಬರ್ ವಾರ್ಫೇರ್ ಅಂತ. ಈ ಸೈಬರ್ ವಾರ್ಫೇರ್ ಅಂದ್ರೆ ಏನು? ಇದೇ ರೀತಿಯಾಗಿ ಯಾವುದೋ ಒಂದು ವಿಟಾಲ್ ಆಗಿರ್ತಕ್ಕಂಥ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಸಂಸ್ಥೆಗಳು ಅಥವಾ ಆಸ್ಪತ್ರೆಗಳು ಇರ್ತಾವೋ ಅಥವಾ ವೈಜ್ಞಾನಿಕ ಸಂಸ್ಥೆಗಳು ಇರ್ತಾವೋ ಅವುಗಳ ಸರ್ವರ್ಗಳನ್ನೇ ಹ್ಯಾಕ್ ಮಾಡುವಂಥದ್ದು, ಅವುಗಳನ್ನ ಸಂಪೂರ್ಣವಾಗಿ ಕರಪ್ಟ್ ಮಾಡುವಂಥದ್ದು ಮುಂತಾದ ಕ್ರಮಗಳನ್ನ ಅನುಸರಿಸಿ ಗುಂಡು ಬಾಂಬ್ಗಳನ್ನ ಸಿಡಿಸದೇ ಒಂದು ದಾಳಿ ಮಾಡುವಂತ ಪ್ರಕ್ರಿಯೆ. ಈ ರೀತಿಯಾಗಿರ್ತಕ್ಕಂಥ ಸೈಬರ್ ವಾರ್ಫೇರ್ ಕೂಡ ಇದು ಕಾರಣ ಆಗಿದೆಯಾ ಅಂತ ಕೂಡ ಇವತ್ತು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಈಗ ಗೃಹ ಸಚಿವಾಲಯದಲ್ಲೂ ಕೂಡ ಈ ಬಗ್ಗೆ ಉನ್ನತವಾಗಿರ್ತಕ್ಕಂಥ ಸಭೆಗಳಾಗಿದ್ದಾವೆ. ಬಹುತೇಕವಾಗಿ ಈ ಕೇಸನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅವರಿಗೆ ಹ್ಯಾಂಡ್ ಓವರ್ ಮಾಡುವಂತ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದಾವೆ. ಅಂದ್ರೆ ಇದು ಕೇವಲ ಇವತ್ತು ನಮ್ಮ ದೇಶದಲ್ಲಾಗಿರ್ತಕ್ಕಂಥದ್ದಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಇದರ ಹಿಂದೆ ಕಾರ್ಯವನ್ನ ಮಾಡಿರ್ತಕ್ಕಂಥ ಒಂದು ಸಂಗತಿಗಳು, ಗುಮಾನಿಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಹೀಗಾಗಿ ಇದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ. ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೀತಾಗಿ ಹೇಗೆ ಅದನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕಂತ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ. ಆದ್ರೆ ಅದು ಸೆಕ್ಯೂರ್ ಮಾಡ್ಕೊಳ್ಳೋದು ಕೂಡ ಸುಲಭ ಅಲ್ಲ, ಅದಕ್ಕೂ ಕೂಡ ಸಾಕಷ್ಟು ಕಾರ್ಯಗಳಾಗಬೇಕಾಗದಾವೆ. ಹೀಗಾಗಿ